ರೈಲ್ವೆ ಎಕ್ಸಾಮಿನೇಷನ್ಗೆ ಕನ್ನಡ ಬಳಸಿದ್ದಾರೆ ಅಂತ, ಕನ್ನಡದಲ್ಲಿ ಜಾರಿ ತಂದಿದ್ದಾರೆ ಅಂತ ಸೋಮಣ್ಣವರು ಪ್ರಧಾನ ಮಂತ್ರಿಗಳನ್ನ ಅಭಿನಂದಿಸ್ತಾರೆ. ಆದರೆ ಅದೇ ಅಭಿನಂದಿಸಿದ ಒಂದು ವಾರಕ್ಕೆ ಕನ್ನಡವೇ ಇರೋದು. ಶಿಕ್ಷಣ ಪ್ರಾಥಮಿಕ ಹಂತದಿಂದ ಹೈಯರ್ ಎಜುಕೇಷನ್, ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ, ನಮ್ಮ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕನ್ನಡವನ್ನೇ ಇವತ್ತು ಮುಖ್ಯ ಅಂತ ತಿಳಿದಿಲ್ಲ. ಯಾಕಾಗಿ ಅಂದರೆ ಕನ್ನಡದಲ್ಲಿ ಬಂದವರು ಅತಿ ಹೆಚ್ಚು ಅಂಕ ಗಳಿಸ್ತಾರೆ ಅಂತಲೇ ನೀವು ಅಪ್ರಸ್ತುತಗೊಳಿಸ್ತೀರಿ ಅಂದರೆ ಅದಕ್ಕಿಂತ ಕನ್ನಡದ ದ್ರೋಹ ಇಲ್ಲ. ಎಷ್ಟರ ಮಟ್ಟಿಗೆ ಇದೆ ಅಂದರೆ ಕನ್ನಡದಷ್ಟು ಬಿಟ್ಟಿಯಾದ ವಿಷಯ ಕರ್ನಾಟಕದಲ್ಲಿ ಇನ್ಯಾವುದೂ ಇಲ್ಲ. ನೀವೇನಾದರೂ ಕನ್ನಡದಲ್ಲಿ ಮಾತನಾಡಿದರೆ ಅದರಷ್ಟು ಅಪ್ರಸ್ತುತಗೊಳ್ಳುವಂತಹ ಸ್ಥಿತಿಯೇ ಮತ್ತೊಂದು ಇಲ್ಲದೆ ಇರೋಂಥ ಸ್ಥಿತಿ ಇದೆ. ನಾವು ಕುವೆಂಪು ಅವರು ಹೇಳಿರುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವು ಪುರೋಹಿತ್ ಶಾಹಿ ಹುಲಿ ಇದ್ದ ಹಾಗೆ, ಅದನ್ನು ಸಣ್ಣ ಕಲ್ಲಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಅದನ್ನು ಸಾಯಿಸೋಕ್ಕೂ ಆಗಲ್ಲ, ನೀವು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಹೊಡೆಯೋದಾದ್ರೆ ಸರಿಯಾದ ಗನ್ ಇಟ್ಕೊಂಡೇ ಹೊಡಿಬೇಕು. ಅದಕ್ಕೆ ಹೊಡೆಯೋ ಮುನ್ನ ನಾವು ಮೊದಲೊಂದು ನಮ್ಮ ತಲೆಗೆ ಒಂದು ಗುಂಡು ಹೊಡಿಬೇಕು ಅನ್ನೋ ಒಂದು ಮಾತನ್ನು ಹೇಳಿ. ಈ ಭಾಷಾ ನೀತಿ ಅನ್ನೋದಿದೆಯಲ್ಲ, ಇದು ಅಷ್ಟು ಸುಲಭವಾದ್ದಲ್ಲ. ಕೇವಲ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಸುವ ಒಂದೇ ವಿಷಯ ಅಲ್ಲ. ನಾವು ಬಹಳ ಸೀಮಿತಗೊಳಿಸಿ ಯೋಚಿಸ್ತಾ ಇದ್ದೀವಿ ಅಂತ ನನಗೆ ಮತ್ತೆ ಅನಿಸ್ತು. ಕನ್ನಡ ಶಾಲೆ ಮುಳುಗಿದ ತಕ್ಷಣ ಕನ್ನಡ ಪಠ್ಯ ಕೂಡ ಮುಳುಗೋಯ್ತು. ಒಂದ್ಕೊಂದು ಚೈನ್ ಇದು. ಆಮೇಲೆ ಕನ್ನಡ ಥಿಯೇಟರ್ಗಳು ಮುಚ್ಚಿದ್ವು, ಕನ್ನಡ ಸಿನಿಮಾ ಮುಚ್ಚೋಯ್ತು. ಬೇರೆ ಭಾಷೆಯ ಚಿತ್ರಗಳು 150, 180, 200 ಶೋಗಳು ಪ್ರತಿ ದಿವಸ ನಡೀತವೆ. ಐನಾಕ್ಸ್ ಆಗಲಿ, PVR ಆಗಲಿ, ಅವ್ರು ಬರೇ ಜೋಳ ಮಾರೋ ವ್ಯಾಪಾರಿಗಳಲ್ಲ. ಅವರು ಕನ್ನಡವನ್ನು ವ್ಯವಸ್ಥಿತವಾಗಿ ಕೊಲ್ಲುವವರು. ಥಿಯೇಟ್ರ್ ಮುಚ್ಚೋಯ್ತು, ಪ್ರದರ್ಶಕರಿಲ್ದಂಗೆ ಆಯಿತು. ಆಮೇಲೆ ವಿತರಕರು ಇಲ್ದಂಗೆ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಇಲ್ದಂಗೆ ಆದರು. ಆಮೇಲೆ ಸಿನಿಮಾ ನಿರ್ಮಾಣ ಹೋಯಿತು. ಭಾಷೆಯ ಬಹಳ ಮುಖ್ಯವಾದ ಅಭಿವ್ಯಕ್ತಿಯ ಒಂದು ಮಾಧ್ಯಮನೇ ನಮ್ಮ ಕಣ್ಣು ಮುಂದೆನೆ ಕುಸಿದು ಹೋಯ್ತು. ಅದಕ್ಕಿಂತ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಈ ಹೋರಾಟದ ಈ ಒಂದು ಏರ್ಪಾಡಿಗೆ ನಾನು ಮೊದಲಿಗೆ ನಾರಾಯಣಗೌಡರನ್ನ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯವನ್ನ ನೀವು ಸಾಯಿಸಬೇಕು ಅಂದ್ರೆ ಅದ್ರ ಬಗ್ಗೆ ಮಾತಾಡದೇ ಇದ್ರೆ ಸಾಕು, ಅದರಷ್ಟು ಕದೆ ಸತ್ತೋಗ. ನಾವೇನು ಬಹಳ ಕಷ್ಟಪಡಬೇಕಾಗಿಲ್ಲ. ಆದ್ರೆ ಉಳಿಸ್ಬೇಕು ಅಂದ್ರೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾನೆ ಇರಬೇಕು. ಕನ್ನಡನ ಉಳಿಸ್ಬೇಕು ಅಂತ ಇವತ್ತೇನು ನಾವು ಸೇರಿ ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಕಾರಣರಾಗಿದ್ದೀರಿ. ಇದು ಬಹಳ ಮಹತ್ವದ ಹೆಜ್ಜೆ ಈ ಸಂದರ್ಭದಲ್ಲಿ. ಈಗ ಇದು ಏನೋ ಪರ್ಮಿಷನ್ ಇಲ್ಲದೆ, ಅನುದಾನ ಇಲ್ಲದೆ ಇರೋ ಶಾಲೆಗಳದ್ದು ಕರ್ನಾಟಕದಲ್ಲಿ 2009 ಹೊತ್ತಿಗೆ 33 ಬಗೆಯ ಶಿಕ್ಷಣ ಇತ್ತು, 33 ಬಗೆಯ ಪಠ್ಯಕ್ರಮಗಳಿದ್ವು. ಈಗ ಬಹುಶಃ ಇನ್ನೂ ಒಂದು 15-20 ಜಾಸ್ತಿಯಾಗಿ. ನೀವು ಈ ವಿಷಯವನ್ನು ತೆಗೆದುಕೊಂಡು ವಿಧಾನಸೌಧಕ್ಕೆ ಹೋದ ತಕ್ಷಣವೇ ಅಲರ್ಟ್ ಆಗ್ತು ಎಲ್ಲ ಆಡಳಿತಗಾರರು. ಅನೇಕ ಜನ ಅಧಿಕಾರಿಗಳು ಶಾಲೆಗಳನ್ನು ಮಾಡಿದ್ದಾರೆ, ಮಿನಿಸ್ಟ್ರುಗಳು ಮಾಡಿದ್ದಾರೆ. ಎಲ್ಲ ಮಿನಿಸ್ಟ್ರುಗಳ ಬಹಳ ದೊಡ್ಡ ವಹಿವಾಟಿರೋದು ಮಾಧ್ಯಮದ ಮೇಲೆ. ಬಹಳ ಹಿಂದೆ ಬರಗೂರು ರಾಮಚಂದ್ರಪ್ಪನವರು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕನ್ನಡ ಒಂದು ಪಠ್ಯವನ್ನು ರೂಪಿಸಬೇಕು ಅಂತ ರೂಪಿಸಿದ್ರು.